ಪ್ರಥಮದಲ್ಲಿ ಬಸವಣ್ಣಜ್ಜನವರನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ದಿವಸ ನಾವಿಲ್ಲಿ ಹುಬ್ಬಳ್ಳಿ ನಗರದಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಬಂದೇವಿ. ಮೊನ್ನೆ ತಾನೇ ನಡೆದಿರುವಂಥ ಒಂದು ಹೀನಾಯ ಕೃತ್ಯ ಅದು ಸಮಾಜದಲ್ಲಿ ನಡೀಬಾರ್ದಿತ್ತು, ಅದು ನಡೆದಿದೆ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇವತ್ತು ಅಲ್ಲೆಲ್ಲ ನೋಡಿ ಅವ್ರನ್ನೆಲ್ಲ ಗಮನಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ಬಹಳಷ್ಟು ನಾವು ಬಸವಣ್ಣನ ಅನುಯಾಯಿಗಳಾಗಿ ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ಲಿಂಗ ದೀಕ್ಷೆಯನ್ನೇ ತೆಗೆದುಕೊಂಡು ನಾವು ಎಷ್ಟು ಅವರ ಪೂಜೆ ಪುನಸ್ಕಾರ ಯಾವುದೂ ಕೂಡ ಅಂತ್ಯಂತ ತಿನ್ನುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ, ನಾವು ಸಸ್ಯಾಹಾರಿಯನ್ನೇ ಸ್ವೀಕರಿಸ್ತೇವೆ ಅನ್ನುವಂಥ ಮಾತನ್ನು ಕೇಳಿದ್ವಿ. ಅಂತಹ ವ್ಯಕ್ತಿಗಳಿಗೆ, ಅಂಥ ಕುಟುಂಬ, ಸಂಸ್ಕಾರವಂತ ಕುಟುಂಬಕ್ಕೆ ಇವತ್ತಿನ ದಿವಸ ಹೀಗಾಗಿರೋದು ನಮಗೆಲ್ಲ ಬಹಳ ನೋವಾಗಿದೆ. ಸರ್ಕಾರಗಳು ಇಂತಹ ವ್ಯಕ್ತಿಗಳಿಗೆ, ಇಂತಹ ಕೃತ್ಯ ಮಾಡಿರುವಂಥ ವ್ಯಕ್ತಿಗಳಿಗೆ ತಕ್ಕ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು, ಅವರ ಪರಿವರ್ತನೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಾತಿಯನ್ನು ತೊರೆದು ಜಾತಿ ಸಮಾನವಾಗಿರಬೇಕು, ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಆ ಪ್ರಯತ್ನ ಇವತ್ತಿನ ದಿನಮಾನದಲ್ಲಿ ಹಿಂಗಾಗಿದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬಹಳ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಅಂತಹ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಪರಿವರ್ತನೆ ಮಾಡ್ಕೊಳ್ಬೇಕು. ಏನೇ ಅವರ ಮೇಲೆ ವೈಯಕ್ತಿಕ ಸಿಟ್ಟಿದ್ರೂ ಕೂಡ ಇಂತಹ ಕೃತ್ಯಕ್ಕೆ ಬಂದಿರೋದು ಬಹಳ ಒಂದು ಬೇಸರ ತಂದಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಆ ಊರಿನಲ್ಲಿ ಒಂದಿಷ್ಟು ಶಾಂತಿ ಸಭೆಗಳನ್ನು ಮಾಡಿ ಇಂತಹ ವ್ಯವಸ್ಥೆಗೆ ಮುಂದೆ ಹೆಜ್ಜೆ ಮತ್ತೊಂದು ದಿನಗಳಲ್ಲಿ ಆಗಬಾರ್ದನ್ನುವಂಥ ಪರಿವರ್ತನೆಯ ಒಂದು ದಿನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥ ಒಂದು ಕರ್ತವ್ಯ. ಅದಕ್ಕಾಗಿ ಅಂತಹ ವ್ಯಕ್ತಿಗಳಿಗೆ ಭಗವಂತ ಬಸವಣ್ಣಜ್ಜನವರು ಅವರಿಗೆ ಇಂತಹ ಮನಸ್ಥಿತಿಯನ್ನು ಬಿಟ್ಟು ಒಳ್ಳೆಯ ಪರಿವರ್ತನೆಯ ಮನಸ್ಥಿತಿ ಅವರಿಗೆ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಇಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಈಗ ಆ ಕುಟುಂಬದ ವ್ಯಕ್ತಿಗಳಿಗೆ ಬೇಗನೆ ಅವರು ಗುಣಮುಖರಾಗಲಿ, ಅವರು ಆರೋಗ್ಯವಾಗಿ ಬಂದು ಮನೆಗೆ ಅವರು ಸೇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಇಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಒಟ್ಟಾರೆಯಾಗಿ ಅವರಿಗೆ ಎಲ್ಲರೂ ಕೂಡ ನಾವು ಬೆನ್ನೆಲುಬಾಗಿದ್ದೇವೆ, ಅವರಿಗೆಲ್ಲ ಅವರಿಂದ ನಾವು ಸಪೋರ್ಟ್ ಆಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.